ಸೊಸೈಟಿ ಪ್ರತಿಷ್ಠಿತ ಕಲಬುರಗಿ HK ಸೊಸೈಟಿ ಬಸವೇಶ್ವರ ಹಾಸ್ಪಿಟಲ್ಗೆ ಮಹಾನಗರ ಪಾಲಿಕೆಯವರು 4 ಕೋಟಿ ಟ್ಯಾಕ್ಸ್ ಕೊಡಬೇಕು ಪೆಂಡಿಂಗ್ ಇದೆ ಅಂತ ಬಸವೇಶ್ವರ ಹಾಸ್ಪಿಟಲ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. HK ಸೊಸೈಟಿ MRMC ಹೋಮಿಯೋಪತಿ ಕಾಲೇಜು ಮತ್ತೆ ನರ್ಸಿಂಗ್ ಕಾಲೇಜು ಬಸವೇಶ್ವರ ಹಾಸ್ಪಿಟಲ್ ಇವೆಲ್ಲ ಪರ್ಮಿಷನ್ ತಗೊಂಡಿಲ್ಲ, ಅದಕ್ಕೆ ತಾವು ಇಮಿಡಿಯೇಟ್ಲಿ ನೆಲ ಸಮ ಮಾಡಿ ಅಥವಾ ಅದಕ್ಕೆ ಡಬಲ್ ಟ್ಯಾಕ್ಸ್ ಹಾಕಿ ಅಂತ. ಅದರ ಮುಂದುವರೆದ ಭಾಗವಾಗಿ ಮಹಾನಗರ ಪಾಲಿಕೆಯವರು ಈಗ ಬಸವೇಶ್ವರ ಹಾಸ್ಪಿಟಲ್ಗೆ 4 ಕೋಟಿ ರೂಪಾಯಿ ಟ್ಯಾಕ್ಸ್ಗೋಸ್ಕರ ನೋಟಿಸ್ ಕೊಟ್ಟಿದ್ದಾರೆ. ನಂದು ಡಿಮಾಂಡ್ ಏನಿದೆ ಅಂದ್ರೆ ಕಲಬುರಗಿ ನಗರದಲ್ಲಿ ಸುಮಾರು 100 ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ. ಅದು HK ಇರ್ಬೋದು, ಮತ್ತೆ ಶೆಟ್ಟಿ ಇರ್ಬೋದು, KBN ಇರ್ಬೋದು, ಶರಣ್ ಬಸವೇಶ್ವರ ಇರ್ಬೋದು, ಮತ್ತೆ KCT ಇರ್ಬೋದು, ಮತ್ತೆ ಕೇಂಬ್ರಿಡ್ಜ್ ಇರ್ಬೋದು. ಈ ತರ ಹಲವು 10 ಒಂದು 100 ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆದ್ರೂ ಸಿಗುತ್ತೆ. ಬದರ್ ಈ ತರ ಎಲ್ಲ ಸೇರಿ ಎಲ್ರಿಗೂ ಪಕ್ಕಾ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ ಅವ್ರು ಇವತ್ತಿಂದು ಟಿಲ್ ಟುಡೇ ಎಷ್ಟೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅವ್ರ ಬಿಲ್ಡಿಂಗ್ ಕ್ಯಾಂಪಸ್ ಅಲ್ಲಿ ತಾವು ಮೆಜರ್ಮೆಂಟ್ ಮಾಡಿದಾಗ, ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇಷ್ಟು ರಿಕ್ವೆಸ್ಟ್ ಮಾಡ್ತೀನಿ, ಅವಿನಾಶ್ ಸರ್ಗೆ ಕೂಡಲೇ ತಾವು ಮೀಟಿಂಗ್ ಕರೆದು Zone 1, Zone 2, Zone 3 ಜಡ್ಸಿ ಝೋನಲ್ ಕಮಿಷನರ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಬೇಕು. ತಾವು ಏನಂತಂದ್ರೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ನೊಂದ್ಸತಿ ಮೆಜರ್ಮೆಂಟ್ ಮಾಡಿದಾಗ ಬಿಲ್ಡಿಂಗು ತಮಗೆ 100 ಕೋಟಿವರೆಗೂ ಆದಾಯ ಬರುತ್ತೆ. ಇದು ಒಂದು ಆದಾಯ ಮೂಲ ಆಗುತ್ತೆ ತಮಗೆ ಕಲಬುರಗಿ ಸಿಟಿ ಡೆವಲಪ್ಮೆಂಟ್ ಮಾಡಕ್ಕೆ. ಮುಂದಿನ ದಿನಗಳಲ್ಲಿ ಈ 100 ಕೋಟಿ ಕಲೆಕ್ಷನ್ ಆದಾಗ ನಮ್ಮ ಸಿಟಿ ಚೆನ್ನಾಗಿ ಡೆವಲಪ್ ಆಗ್ಬಹುದು. ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲದಕ್ಕೆ ಈ ಫಂಡ್ಸು ಉಪಯೋಗ ಆಗುತ್ತೆ. ಇನ್ನೊಂದು ನಾ ಇಷ್ಟು ಕೇಳಕ್ ಇಷ್ಟಪಡ್ತೀನಿ. ಕಳೆದ 2 ತಿಂಗಳ ಹಿಂದ ನಮ್ದು ಮಾರ್ಕೆಟ್ ಏರಿಯಾ ಇರ್ಬೋದು, ದರ್ಗಾ ಏರಿಯಾ ಇರ್ಬೋದು, ಶಾಬಾಜ್ ಏರಿಯಾ ಇರ್ಬೋದು, ಅಲ್ಲೆಲ್ಲ ಏನು ಮಹಾನಗರ ಪಾಲಿಕೆ ಆಫೀಸರ್ಸ್ ಬಂದು ಲಾಕ್ ಹಾಕಿದ್ರು. ಏನು ಟ್ಯಾಕ್ಸ್ ಕೊಡ್ತಾ ಇಲ್ಲ ನೀವು ಕಮರ್ಷಿಯಲ್ದವರು, ಮತ್ತೆ ನಿಮ್ 4 ವರ್ಷ 2 ವರ್ಷದ ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತ ಅವ್ರದ್ದೆಲ್ಲ ಲಾಕ್ ಹಾಕಿ ಬಿಲ್ಡಿಂಗ್ ಸೀಸ್ ಮಾಡಿದ್ರು. ಅದೇ ಧೈರ್ಯ ಯಾಕೆ ನೀವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಕ್ ಆಗ್ತಾ ಇಲ್ಲ? ಮತ್ತೆ ಕೂಡಲೇ ಮಾಡಬೇಕು. ಯಾಕಂದ್ರೆ ನಮ್ಮಂತ ಗರೀಬರಾಗಿರ್ಬೋದು, ಮತ್ತೆ ಸಿಟಿಸನ್ಸ್ ಆಗಿರ್ಬೋದು, ಅವ್ರ ಹತ್ರ ಟ್ಯಾಕ್ಸ್ ಮನಿ ಕಲೆಕ್ಟ್ ಮಾಡಕ್ಕೆ ತಾವು 100% ಎಫರ್ಟ್ ಹಾಕ್ತೀರಾ, ಬಿಸ್ನೆಸ್ ದವ್ರು ಕಲೆಕ್ಟ್ ಮಾಡಕ್ಕೆ 100% ಎಫರ್ಟ್ ಹಾಕ್ತೀರಾ. ಯಾಕೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎಫರ್ಟ್ ಹಾಕ್ತಾ ಇಲ್ಲ? ಕೂಡಲೇ ಎಫೆಕ್ಟ್ ಹಾಕಬೇಕು. ಮತ್ತೆ 100 ಕೋಟಿವರೆಗೂ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಇದರಿಂದ ತಾವು ಮಾಡ್ಬೇಕಂತ ನಂದು ಈ ಮೂಲಕ ಡಿಮಾಂಡ್ ಇದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವೆಲ್ಲ ಸಿಟಿಸನ್ ಸೇರಿಬಿಟ್ಟು ಮಾಡ್ಬೇಕಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.